ನೂತನವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾದಂತಹ ಭೀಮರಾವ್ ಪಾಟೀಲ್ ಅವರಿಗೆ ವಿವೇಕಾನಂದ ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನ. ಹುಮ್ನಾಬಾದ್ನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ನೂತನವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾದಂತಹ ಭೀಮರಾವ್ ಪಾಟೀಲ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಾಟೀಲರು ಮಾತನಾಡುತ್ತಾ, ಈ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಸಹ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡಿದ್ದೇನೆ. ನನ್ನ ಮಕ್ಕಳು ಸಹ ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಮುಂತಾದ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ. ಹಾಗಾಗಿ ಶಿಕ್ಷಣ ಸಂಸ್ಥೆಯ ಕೊಡುಗೆ ಅಪಾರ ಎಂದು ಹೇಳಿದರು. ನಂತರವಾಗಿ ಭೀಮರಾವ್ ಪಾಟೀಲ್ ಅವರ ಸುಪುತ್ರಿ ವೀರಾ ಬಿ ಪಾಟೀಲ್ ಮಾತನಾಡುತ್ತಾ, ಶಿಕ್ಷಣದಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯ. ಉತ್ತಮ ಶಿಕ್ಷಣವನ್ನ ಪಡೆಯಿರಿ. ನಾನು ಈ ವೇದಿಕೆ ಮೇಲೆ ಮಾತನಾಡಲು ಕೂಡ ಶಿಕ್ಷಣದಿಂದಲೇ ಸಾಧ್ಯವೆಂದು ಹೇಳಿದರು. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಎಂ ಗಾದಾ ಮಾತನಾಡುತ್ತಾ, ಬರುವಂತಹ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರಯತ್ನ ಮಾಡುತ್ತೇವೆ ಹಾಗೂ ತಾವು ವಿಧಾನ ಪರಿಷತ್ನ ಸದಸ್ಯರು ಈ ಭಾಗದ ಅಭಿವೃದ್ಧಿಗೆ ಇನ್ನಷ್ಟು ಸಹಕರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ನೂತನ ಸದಸ್ಯರು ಭೀಮರಾವ್ ಪಾಟೀಲ್, ಈಶಾನ್ಯ ವಲಯ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮಾಜಿ ಸಚಿವರ ಧರ್ಮಪತ್ನಿಯಾದ ಪ್ರೇಮ್ ರಾಜಶೇಖರ್ ಪಾಟೀಲ, ವಿಧಾನ ಪರಿಷತ್ ಸದಸ್ಯರ ಧರ್ಮಪತ್ನಿಯಾದ ವಿದ್ಯಾ ಭೀಮರಾವ್ ಪಾಟೀಲ, ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲರ ಧರ್ಮಪತ್ನಿ ಮಹಾಲಕ್ಷ್ಮಿ ಆರ್ ಪಾಟೀಲ್, ಭೀಮರಾವ್ ಪಾಟೀಲರ ಸುಪುತ್ರಿಯಾದ ವೀರಾ ಬಿ ಪಾಟೀಲ್, ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಎಂ ಗಾದಾ, ಖಜಾಂಚಿಗಳಾದ ನಾರಾಯಣ್ ರಾವ್ ಜಾಜಿ, ಜಂಟಿ ನಿರ್ದೇಶಕರಾದ ಅನಿಲ್ ಪಲ್ಲರಿ ಸದಸ್ಯರು ಹಾಗೂ ಧರ್ಮಗುರುಗಳಾದ ಸಿದ್ದಯ್ಯ, ಆಧುನಿಕ್ ಒಡೆಯರ್ ಸದಸ್ಯರಾದ ನಾಗರಾಜ್ ವಾಸಗಿ, ಎಲ್ಲಾ ವಿಭಾಗದ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಾನು ಓದಿದ್ದೀನಿ, ನನ್ನ ಸಹೋದರ ಚಂದ್ರಶೇಖರ್ ಪಾಟೀಲ್ ಓದಿದ್ದಾರೆ. ಮುಂದೆ ನನ್ನ ಮಗಳು ಇಲ್ಲೇ ಓದಿದ್ದಾಳ. ಮತ್ತ ಮುಂದೆ ಬರಂತ ಇದ್ದಾರೆ, ನಮ್ಮ ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ. ಶ್ಯಾಮವಿ ಆಗ್ಲಿ, ಬಸವರಾಜ್ ಪಾಟೀಲ್ ಆಗ್ಲಿ, ಈ ಹುಮ್ನಾಬಾದ್ಯಾಗ ಯಾರು ಫಸ್ಟ್ ಇದು ಮಾಡ್ಲತ್ತಾರ ಅಂದ್ರೆ ಫಸ್ಟ್ ಇಲ್ಲಿ ವಿವೇಕಾನಂದ ಟ್ರಸ್ಟ್ದಾಗ ಓದಿನಕ್ಕೆ ಮುಂದೆ ಒಂದ್ 2 ವರ್ಷ ಬಂದಾಗಿನ ಮ್ಯಾಕೆ ಅದು ಎಲ್ಲರೂ ಹೋಗ್ತಾ ಇದ್ದಾರೆ. ಮತ್ತೆ ವಿವೇಕಾನಂದ ಏನ್ ಟ್ರಸ್ಟ್ ನಡೆಸ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಹುಮ್ನಾಬಾದ್ನ ಇಡೀ ಹುಮ್ನಾಬಾದ್ ತಾಲೂಕದಾಗ ಒಂದು ಒಳ್ಳೆ ರೀತಿ ಸ್ಟಡಿ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿ ರಿಸಲ್ಟ್ ಬರ್ತಾ ಇದೆ. 6 ವರ್ಷ 5 ರಿಂದ 6 ಜನ ಮೆಡಿಕಲ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ ಮಾಡ್ತಾ ಇದ್ದಾರೆ. ಇಲ್ಲೇನು KG ನಿಂದು ಪೂರಾ PG ತಕ್ಕ ಇವರು ಎಜುಕೇಶನ್ ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಪ್ರೈವೇಟ್ ಎಜುಕೇಶನ್ ಟ್ರಸ್ಟ್ ನಡೆಸಬೇಕಿತ್ತಂದ್ರೆ ಸಾಕಷ್ಟು ತೊಂದರೆಗಳು ಇರ್ತಾವೆ. ಆ ತೊಂದರೆ ಎಷ್ಟು ಅವ್ರ ಓನ್ ಬಿಲ್ಡಿಂಗ್ ಕ್ಯಾಂಪಸ್ ಮಾಡಿದಾರ, ಅವ್ರ ಓನ್ ಎಲ್ಲ ಲ್ಯಾಬ್ ಮಾಡಿದಾರ. ಮತ್ತ ಏನ್ ಚಿಕ್ಕದಾಗ ಅಲ್ಲಿ ಬ್ಯಾಗ್ ನಮ್ಗೆ ಕೋರ್ಟ್ ಬಲ್ಲಿ ಸ್ಕೂಲ್ ಇತ್ತು, ನಾವೆಲ್ಲ ಅಲ್ಲಿ ಸಾಲಿ ಕಲ್ತಿದ್ವು. ಅವಾಗ ಅಲ್ಲಿ ಏನೂ ಇರ್ಲಿಲ್ಲ, ಎಲ್ಲ ತಗಡ ಸೆಡದಿಗೆ ನಾವು ವಿವೇಕಾನಂದ ಫಸ್ಟ್ ಇದು ಇದ್ದಾಗ ಎಲ್ಲ ತಗಡ ಸೆಡದಿಗೆ ನಾವೆಲ್ಲ ಸಾಲಿ ಕಲ್ತಿದ್ವು. ಸಾಲಿ ಕಲ್ತು ನಾವು MLC ಆದ್ರು. ನಮ್ಮ ಅಣ್ಣ ಸೌರದ ಚಂದ್ರಶೇಖರ್ ಪಾಟೀಲ್ MLC ಆದರು. ನಾವು ಹಾಸ್ಪಿಟಲ್ ಇರ್ತಿದ್ದೆವು. ಮುಂದೆ ನಮ್ಮ ಮಕ್ಕಳು ಇಲ್ಲೇ ಹಾಕಿದ್ದೆವು, ಇಲ್ಲೇ ಕಲ್ತಿದ್ದೆ. ಒಳ್ಳೆ ಇದು ಮಾಡಿದಾರ. ಅದೇ ರೀತಿಯಾಗಿ ಪ್ರೈವೇಟ್ ಸಂಸ್ಥೆ ನಡೆಸಬೇಕಿತ್ತು, ತುಂಬಾ ಕಷ್ಟ ಅದ. ಆ ಕಷ್ಟದಾಗ ವಿವೇಕಾನಂದ ಟ್ರಸ್ಟ್ದವರು ಏನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇಂತ ಮೇನ್ ಇಲ್ಲಿ ಏನ್ ಇಂತ ಸ್ಟಾಫ್, ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್, ಅದು ಅವ್ರದ್ದು ಜವಾಬ್ದಾರಿ ಇದೆ. Completed my studies from here only, like kindergarten. I started my studies from here itself. So before there was a college institute that side here in Laval. So I've started it over there, and now I've completed my studies and I'm doing business. So yeah, I'm really lucky I've got an opportunity to talk in front of you all, and it's also my first time. So I would also like to thank Ramesh Gatha and Bhimrao Patil and Chandrasekhar Patil for giving me this opportunity. So yeah, nowadays education has become very important for everyone's life. You have to do everything, like everything is depend upon the education. Without it, we can't do anything because it gives us, we can learn so much from it. And also this is a very good institution, like having more than 2,800 students doing everything together, getting such opportunities is a very good thing. ಶ್ರೀ ಭೀಮರಾವ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಬೋರ್ಡ್ ನ ಡೈರೆಕ್ಟರ್ ಆಗಿದ್ದಾರೆ. ಅದಕ್ಕೆ ಹೋಗಿ ಸನ್ಮಾನ ಮಾಡ್ಬೇಕಂತ ಒಂದು
ಸರ್ಪ್ರೈಸ್ ಆಗಿ ಬಂದಿದ್ವಿ, ಸರ್ಪ್ರೈಸ್ ಆಗಿ ಒಂದು ಸನ್ಮಾನ ಮಾಡಿದ್ವಿ. ಮುಂದಿನ ಒಂದು ಒಳ್ಳೆ ರೀತಿಯಾಗಿ ಒಂದು ಫಂಕ್ಷನ್ ನಾವು ತಗೋಬೇಕಂತ ವಿಷಯ ಇದೆ. ಆಮೇಲೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.